ನಮ್ಮ ಬಾಸು ಯಾರು? ಮೊದಲನೇ ಬಾರಿಗೆ ಈ ಗೌರಿ ಶಂಕರ್ ಥಿಯೇಟ್ರಿಗೆ ಬಂದಿದ್ದೀನಿ. ಅತ್ತೆಬೇಳೆ ಎಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸ್ ಅವ್ರ ಕಡೆಯಿಂದನೇ ಬಂದಿರೋದು. ಅವರ ಕೋಟ್ಯಾಂತರ ಸೆಲೆಬ್ರಿಟಿಗಳಲ್ಲಿ ನಾವು ಒಬ್ಬೊಬ್ಬರಾಗಿ ಬಂದಿದ್ದೀವಿ. ಇವತ್ತಲ್ಲ ಬುಧವಾರನೇ ನೋಡಿದ್ವಿ ಸಿನಿಮಾನ. ನೋಡಿದ ತಕ್ಷಣ ನಾವೆಲ್ಲ ನಿಜ ಕಾಲರ್ ಎತ್ಕೊಂಡು ಸಿನಿಮಾ ಗೆದ್ವಿ ಅಂತಲೇ ಹೇಳ್ತಿದ್ವಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪಾಸ್ ಮಾಡಿರೋ 55 ಸಿನಿಮಾ ಒಂದು ಕಡೆ ಆದರೆ 56ನೇ ಸಿನಿಮಾ ಇದು ಒಂದು ಕಡೆ ಅಂತ ಅದೇ ಥರ ಪ್ರೂವ್ ಮಾಡಿದ್ದಾರೆ. ಈ ಒಂದು ಹಸಿರು ಶಾಲ್ ನಾವು ಯಾಕೆ ಇವತ್ತು ಹಾಕ್ಕೊಂತೀವಿ ಅನ್ನೋದಕ್ಕೆ ಒಂದು ಅರ್ಥ ಅಲ್ಲಿ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. 2023 ಕನ್ನಡ ಸಿನಿಮಾಗಳಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ನಮ್ಮ ಕಾಟೇರ ಆಗುತ್ತೆ. ಡಿ ಬಾಸ್ ಖ್ಯಾತಿಯ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅಭಿನಯದ ಕಾಟೇರ ಚಿತ್ರವು ಇಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು, ಕಾಟೇರ ಚಿತ್ರಕ್ಕೆ ಪ್ರೇಕ್ಷಕರಿಂದ ರಾಜ್ಯಾದ್ಯಂತ ಉತ್ತಮ ಬೆಂಬಲ ದೊರೆತಿದ್ದು, ಇಂದು ಆನೇಕಲ್ ತಾಲೂಕಿನ ಗೌರಿಶಂಕರ್ ಚಿತ್ರಮಂದಿರದಲ್ಲಿ ಡಿ ಬಾಸ್ ಅಭಿಮಾನಿಗಳ ಬಳಗದವರು ಸುಮಾರು 10,000 ಜನರಿಗೆ ಬಿರಿಯಾನಿ ಊಟವನ್ನು ಆಯೋಜಿಸಲಾಗಿತ್ತು. ಜೊತೆಗೆ ಪಟಾಕಿ ಸಿಡಿಸಿ ಸಂಭ್ರಮ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟರಾದ ವಿನೋದ್ ಪ್ರಭಾಕರ್, ಯಶಸ್ವಿ ಸೂರ್ಯ, ಚಂದು, ಡಿ ಬಾಸ್ ಅಭಿಮಾನಿಗಳ ಬಳಗದ ಗೋವಿಂದಪ್ಪ, ಅಭಿ, ಅತ್ತಿಬೆಲೆ ಮಂಜು, ಸಂಜಯ್, ಅರ್ಜುನ್, ಮನು, ವಾಸು, ಶ್ರೀಧರ್, ಪೀಟರ್ ಮತ್ತು ಡಿ ಬಾಸ್ ಅಭಿಮಾನಿಗಳ ಬಳಗದವರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ನಂಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್. ನಂಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್. ಬಾಸ್ 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 ಬಾಕ್ಸ್ ಆಫೀಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣಂಗೆ.
ಪ್ರೀತಿಯ ನೆಕ್ಸ್ಟ್ ಚಾಲೆಂಜ್ ಸ್ಟಾರ್ ಜೂನಿಯರ್ ಚಾಲೆಂಜ್ ಸ್ಟಾರ್ ಪ್ಲೀಸ್ ಅವ್ರು ಇಲ್ಲಿ ತನಕ ಬಂದಿರೋದೇ ಈ ಭೂಮಿ ಮಾಡಿರೋ ಪುಣ್ಯ ಅಂತ ಹೋಗೋಣ. ನಮ್ ಬಾಸ್ ಬಂದೇ ಬರ್ತಾರೆ. ಒಂದು ನಮ್ಮ ಅಭಿಮಾನಿಗೋಸ್ಕರ ದಯಮಾಡಿ ನಮ್ಮೆಲ್ಲರೂ ಕುರಿತು ನಮ್ಮ ಡಿ ಬಾಸ್ ಅಚ್ಚುಮೆಚ್ಚಿನ ತಮ್ಮ, ನಮ್ಮ ಡಿ ಬಾಸ್ ಅಚ್ಚುಮೆಚ್ಚಿನ ಅಭಿಮಾನಿ, ನಮ್ಮೆಲ್ಲರ ಪ್ರೀತಿಯ ಟೈಗರ್ ನಮ್ ಬಾಸು ಯಾರು ಗಟ್ಟಿ ಬೆಳೆ ಎಲ್ಲ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ಹಾಗೂ ನಮ್ಮ ತಂದೆಯವರ ಅಭಿಮಾನಿಗಳು, ನಮ್ಮ ಅಭಿಮಾನಿಗಳು ಎಲ್ಲ ನಮ್ಮ ಎಲ್ಲ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ಹಾಗೂ ನಮ್ಮ ತಂದೆಯವರ ಅಭಿಮಾನಿಗಳು, ನಮ್ಮ ಅಭಿಮಾನಿಗಳು, ನಮ್ಮ ಅಭಿಮಾನಿಗಳು ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಕೇಳಿಕೊಂಡು ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ನಟನೆಯಲ್ಲಿ ಸಿನಿಮಾ ಎಲ್ಲರೂ ಯಶಸ್ವಿಗೊಳಿಸಬೇಕು. ಅದಕ್ಕಿಂತ ಮುಂಚೆ ನನಗೆ ಕಾಟೇರ ಸಿನಿಮಾ ಅಲ್ಲಿ ನಮ್ಮ ಬಾಸ್ ಹೇಳಿರೋ ಡೈಲಾಗ್ ಬಹಳ ಇಷ್ಟ. ಅನ್ನ ಕೊಡುವನು ರೈತ ಅಂತಾರೆ. ರೈತನ ಅನ್ನನ ದೇವರು ಅಂತಾರೆ. ಸಾರಿ, ಅನ್ನನ ದೇವರು ಅಂತಾರೆ. ದೇವರೇ ಸೃಷ್ಟಿ ಮಾಡೋನು ನಮ್ಮ ರೈತ. ಬಹಳ ಚೆನ್ನಾಗಿದೆ ಸಿನಿಮಾ. ನಾವಂತೂ ಬುಧವಾರನೇ ಸಿನಿಮಾ ನೋಡಿದೆ. ಅವತ್ತೇ ಹೇಳಿದೆ ಬಾಸ್ ನಾವೆಲ್ಲ ಕೂತ್ಕೊಂಡು ಸಿನಿಮಾ ನೋಡಿದ್ವಿ. ನಾವೆಲ್ಲ ಕೂತ್ಕೊಂಡು ಬಹಳನೇ ಚೆನ್ನಾಗಿತ್ತು ಸಿನಿಮಾ. ಎಲ್ಲರೂ ನೋಡಿ ಹರಿಸಿ ಹಾರೈಸಿ ನಾವೆಲ್ಲ ನಿಮ್ಮ ಪ್ರೀತಿಗೋಸ್ಕರ ಬಂದಿದ್ದೀವಿ. ಅಟ್ಟಿ ಬೆಳೆ ಎಲ್ಲ ಡಿ ಬಾಸ್ ಸೆಲೆಬ್ರಿಟೀಸ್ ಇರಲಿ, ಎಲ್ಲ ಕನ್ನಡ ಪ್ರೇಮಿಗಳಿರಲಿ, ಯಾವುದೇ ಸಿನಿಮಾ ಆಗಲಿ ಬಾಸ್ ಯಾವುದೇ ಸಿನಿಮಾ ಆದ್ರೂ ಬರ್ತೀವಿ. ಅದಂತೂ ಆಶ್ವಾಸನೆ ಕೊಡಿ. ಅದೇ ಬಾಸ್ ಸೀನ್ಗೆ ಸ್ಟಾಪ್ ಮಾಡಿಸ್ತಾ ದಯವಿಟ್ಟು ಸೆವೆಂಟ ಕೂತೀರಿ. ಏನಿಲ್ಲ ಬಾವ ಆಯ್ತಾ ಸೌಂಡ್ ಜೋರಾಗಿ ಕೇಳಿಸ್ತಾ ಇತ್ತು. ಏನಿಲ್ಲ ಬಾವ, ನಮ್ ಚೌನಿಗೆ ನಾಡಿದ್ದಲ್ಲಿ ಪಾರ್ಟಿ ಇರಬೇಕು ಅಂತ ಹೇಳೋದಿಲ್ಲ ಆಸೆ. ಅದಕ್ಕೆ ಆಗಿ ಕೊಟ್ಟೆ ಎಷ್ಟು ಕೇಳೋಣ ಅಂತ ಬಂದೆ. ನಿಮಗೊಂಚೂರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? I'll get to the bottom of it and drag the truth to the world.
ಹೇಳಿದ್ರೆ ನಿಂಗೇನು ತೊಂದ್ರೆ ಮಾಡಕ್ಕಿಲ್ಲ. ಅವನ್ ಕೈಗೆ ಬೇಡಿ ಹಾಕ್ಬಿಟ್ಟು ಆಚೆ ಕರ್ಕೊಂಬ. ಮತ್ತೇನಾರ ಮಾಡ್ದೆ ತೆಕ್ಕ ಬೆಂಕಿ ಮಡ್ಗಿ ಇಡೀ ಜಾಗನೇ ಮಸಾಣ ಯಾರೋ ಊರ್ ಉಸ್ತಾದ್ ಬರ್ತಾನೆ ಅಂದ್ರೆ ವಯಸ್ಸಾಗಿರೋ ಯಜಮಾನ ಬರ್ತಾವನೆ. ಅಲ್ಲೇ ಮಂಡಿಯವ್ರು ಕುಂತ್ಕ. ನೀವು ಹೋಗಿ ಸಾಹೇಬ್ರೆ. ಇಲ್ಲ, ಮೊದಲನೇ ಬಾರಿಗೆ ಈ ಗೌರಿಶಂಕರ್ ಥಿಯೇಟ್ರಿಗೆ ಬಂದಿದ್ದೀನಿ. ಅತ್ತೆಬೆಳೆ ಎಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸ್ ಅವ್ರ ಕಡೆಯಿಂದನೇ ಬಂದಿರೋದು. ಅವರ ಕೋಟ್ಯಾಂತರ ಸೆಲೆಬ್ರಿಟಿಗಳಲ್ಲಿ ನಾವು ಒಬ್ಬೊಬ್ಬರಾಗಿ ಬಂದಿದ್ದೀವಿ. ಸೊ ಈ ಒಂದು ಸಿನಿಮಾ ಏನು ನಮಗೆ ಕಾಟೇರ ಇವತ್ತಲ್ಲ ಬುಧವಾರನೇ ನೋಡಿದ್ವಿ. ಸಿನಿಮಾನ ನೋಡಿದ ತಕ್ಷಣ ನಾವೆಲ್ಲ ನಿಜ ಕಾಲರ್ ಎತ್ಕೊಂಡು ಸಿನಿಮಾ ಗೆದ್ವಿ ಅಂತಲೇ ಹೇಳ್ತಿದ್ವಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಡಿ ಬಾಸ್ ಅವರಂತೂ.
ಇದರಲ್ಲಿ ಮಂಡ್ಯಲ್ಲಿ ಹೇಳ್ತಾರೆ, ಯಾರೋ ನಮ್ಮ ಹರಿಕೃಷ್ಣ ಅವ್ರು ಹೇಳ್ತಾರೆ, ಬಾಸ್ ಮಾಡಿರೋ 55 ಸಿನಿಮಾ ಒಂದು ಕಡೆ ಆದರೆ 56ನೇ ಸಿನಿಮಾ ಇದು ಒಂದು ಕಡೆ ಅಂತ. ಅದೇ ಥರ ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಹ್ಯಾಟ್ಸ್ ಆಫ್ ಟು ನಮ್ಮ ತರುಣ್ ಸುಧೀರ್ ಅವರು ಪ್ರತಿ ಸಿನಿಮಾದಲ್ಲೂ ನಾನು ನೆನ್ನೆನೂ ಫೋನ್ ಮಾಡಿ ಹೇಳಿದ್ದೀನಿ, ಯಾಕಂದರೆ ಪ್ರತಿ ಸಿನಿಮಾಲು ಅವ್ರ ಮೆಚುರಿಟಿ ಲೆವೆಲ್ ಕಾಣಿಸ್ತಾ ಇದೆ. ಈ ಥರದ್ದೊಂದು ಸಬ್ಜೆಕ್ಟ್ ತೊಗೊಂಡು ಆಮೇಲೆ ಬಾಸ್ನ ಈ ಸಬ್ಜೆಕ್ಟಿಗೆ ಒಂದು ಅಳವಡಿಸ್ಕೊಂಡು ಮಾಡಿರೋದು. ಆ್ಯಂಡ್ ಅಫ್ಕೋರ್ಸ್ ರಾಕ್ಲೈನ್ ಸರ್ ಆಗಲಿ ಇದಕ್ಕೊಂದು ಬಂಡವಾಳ ಹೂರಿದ್ದಾರೆ. ಆ್ಯಂಡ್ ಎಲ್ರಿಗೂ ಒಂದು ಪಾತ್ರ ಸೃಷ್ಟಿ ಮಾಡಿರೋದು ಭಾಳನೇ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ನೋಡಿ, ಕಾಟೇರ ಸಿನಿಮಾ ನೋಡಿ. ಈ ಒಂದು ಹಸಿರು ಶಾಲ್ ನಾವು ಯಾಕೆ ಇವತ್ತು ಹಾಕ್ಕೊತೀವಿ ಅನ್ನೋದಕ್ಕೆ ಒಂದು ಅರ್ಥ ಅಲ್ಲಿ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಒಂದು ಅಕ್ಕನ ಸೆಂಟಿಮೆಂಟ್ ಆಗಲಿ ಅಥವಾ ರೈತರ ಪರ ನಿಂತ್ಕೊಳ್ಳೋದಾಗಲಿ ಎಲ್ಲ ಒಂದು ಅಂಶಗಳು ಒಂದು ಪುಸ್ತಕದ ಥರ ಅಷ್ಟು ತೋರಿಸಿದ್ದಾರೆ. ಸೊ ದಯವಿಟ್ಟು ಸಿನಿಮಾ ನೋಡಿ, ಕಾಟೇರ ಸಿನಿಮಾ ನೋಡಿ, ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಸರ್. ನಿನ್ನೆಯಿಂದ ಅಭಿಮಾನಿಗಳು ಅದು ಡಿ ಬಾಸ್ ಸೆಲೆಬ್ರಿಟಿ ಅಂದರೆ ಹೇಳೋದೇ ಬೇಡ ಸರ್. ಇಲ್ಲಿ ಇವತ್ತು ನಾವು ಬಂದಿದ್ದೀವಿ, ಅವರಿಂದನೇ ಬಂದಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ರಾಜ್ಯ ಅಧ್ಯಕ್ಷರಾದ ಗೋವಿಂದಣ್ಣ ಅವ್ರ ಕಡೆಯಿಂದನೇ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೊ ಭಾಳನೇ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ಸಿನಿಮಾ ನೋಡಿ ಅಭಿಮಾನಿಗಳು ಬೇರೆ ಥರದ್ದೇ ಒಂದು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಅಂದರೆ ರೆಗ್ಯುಲರ್ ಸಿನಿಮಾ, ನಾನು ಅದನ್ನು ಹೇಳಿದಿಲ್ಲ, 55 ಸಿನಿಮಾ ಒಂದು ಕಡೆ ಆದರೆ 56ನೇ ಸಿನಿಮಾ ಬೇರೆ ಥರ ಇದು. ಭಾಳನೇ ಇಷ್ಟಪಡ್ತಿದ್ದಾರೆ ಸಿನಿಮಾನ. ಇದು ನಮ್ಮ ಸಿನಿಮಾ, ಬಾಸ್ ಈ ಥರ ಮಾಡಿದ್ದಾರೆ ಅಂತ ತುಂಬ ಖುಷಿ ಪಡ್ತಾ ಇದ್ದಾರೆ. ಸೊ ಇದು ಮೊನ್ನೆನೇ ಬುಧವಾರನೇ ಹೇಳಿದ್ದೆ ನಾನು, ಬ್ಲಾಕ್ ಬಸ್ಟರ್ ಸಿನಿಮಾ ಇದು ಅಂತ. ನಮ್ಮ 2023 ಕನ್ನಡ ಸಿನಿಮಾಗಳಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ನಮ್ಮ ಕಾಟೇರ ಆಗುತ್ತೆ ಸರ್. ಇದು ಬಹಳಷ್ಟು ವಿಚಾರಗಳಲ್ಲಿ ಅತ್ತಿಬೇಲೆ ಡಿ ಬಾಸ್ ಅಭಿಮಾನಿಗಳು ಮುಂದೆ ನಿಂತ್ಕೊತಾರೆ ಸರ್. ಕ್ರಾಂತಿ ಸಿನಿಮಾ ಇರ್ಬೋದು, ಅವ್ರದ್ದು ಒಂದು ಕೂಗು ದರ್ಶನ್ ಅವರು ಅತ್ತಿಬೇಲೆಗೆ ಬರಬೇಕು ಅಂತ. ತಾವೇನಾದ್ರು ಡಿ ಬಾಸ್ ಅವ್ರಿಗೆ ಹೇಳಿ ಕರೀತಾರೆ? ಖಂಡಿತ ಸರ್, ಖಂಡಿತ ನಾವು ಯಾವತ್ತು ಅವರು ಇರೋದೇ ಅಭಿಮಾನಿಗಳಿಗೋಸ್ಕರನೇ. ಖಂಡಿತ ಅವ್ರು ಬಿಡುವು ಮಾಡ್ಕೊಂಡು ಬಂದೇ ಬರ್ತಾರೆ. ನಾವು ಒಂದು ಹೇಳ್ತೀವಿ, ಬಟ್ ನಾವು ಹೇಳೋದಕ್ಕಿಂತ ಅವ್ರಿಗೆ ಅಭಿಮಾನಿಗಳು ಅಂದರೆ ಪ್ರೀತಿ. ಯಾಕಂದರೆ ಅವ್ರು ಎದೆ ಮೇಲೇ ಹಚ್ಚೆ ಹಾಕಿಸ್ಕೊಂಡಿದ್ದಾರೆ ಸೆಲೆಬ್ರಿಟಿಗಳು ಅಂತ. ಅವ್ರು ಖಂಡಿತ ಅಭಿಮಾನಿಗಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಸರ್. ಬಾಸ್ ಸಪೋರ್ಟ್ ಮಾಡ್ತಾ ಇದ್ರು, ಇವಾಗ ನೀವು ಅವ್ರ ಮೂವಿ ನೋಡೋಕ್ಕೆ ಅಂತ ಬಂದಿದ್ದೀರಾ ಸರ್. ಇದು ಆ್ಯಕ್ಚುಲಿ ಸಪೋರ್ಟ್ ಅಲ್ಲ ಸರ್. ಅಭಿಮಾನಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಿರೋದು, ಬಾಸ್ ಅಭಿಮಾನಿಗಳಿಗೆ ಸಪೋರ್ಟ್ ಮಾಡ್ತಿರೋದು. ನಮಗೆಲ್ಲ ಅವರು ಒಂದು ಆಲದ ಮರ ಥರ. ಬಟ್ ಏನು ಅಂದರೆ ಅವರ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾವು ಒಬ್ಬರಾಗಿ ಬಂದು ಸಿನಿಮಾ ನೋಡ್ತಿರೋದು ಸರ್. ಸರ್, ಸಿನಿಮಾ ಹೊರತುಪಡಿಸಿದ್ರೆ ಮೊನ್ನೆ KCC ನಡೀತು, ಯಾರು ಡಿ ಬಾಸ್ ತಂಡದವ್ರು ಯಾರು ಭಾಗವಹಿಸಿಲ್ಲ. ಏನು ಸರ್ KCC ಕಪ್ ಅಲ್ಲಿ ತಾವು ಯಾರು ಭಾಗವಹಿಸಿ? ಇಲ್ಲ, ಎಲ್ಲ ಪ್ರಮೋಷನ್ ಬಿಸಿ ಇದ್ವಿ ನೀವು ಅವತ್ತು KCC ಕಪ್ ನಡೀತಿರ್ಬೇಕಾದ್ರೆ ಮಂಡ್ಯ ಪ್ರಮೋಷನಲ್ಲಿದ್ವಿ, ಮಂಡ್ಯದಲ್ಲಿದ್ವಿ. ಅದಾದಮೇಲೆ ಕಂಟಿನ್ಯೂಸ್ ಬಾಸೂ ಅಷ್ಟೇ. ಆಮೇಲೆ ನಂದು ನೆಲ್ಸನ್ ಸಿನಿಮಾ ಶೂಟಿಂಗ್ ನಡೀತಿದೆ. ಸೊ ನಾವು ಖಂಡಿತ ನೆಕ್ಸ್ಟ್ ಭಾಗವಹಿಸ್ತೀವಿ. ಆರಾಧನಾ ಅವ್ರ ಬಗ್ಗೆ ಅಂದರೆ ಫಸ್ಟ್ ಸಿನಿಮಾ ಅಲ್ಲಿ ಅವ್ರಿಗೆ ನಾವು ಅಂದ್ಕೊಂಡಿದ್ದು ಅಂದರೆ ಫಸ್ಟ್ ಸಿನಿಮಾ ಯಾವ ಥರ ಇವರು ತೊಗೊಂಡೋಗ್ತಾರೆ. ಬಟ್ ತರುಣ್ ಅವರು ಆ್ಯಕ್ಚುಲಿ ಆ ಒಂದು ಜವಾಬ್ದಾರಿನ ಅವ್ರ ಮೇಲೆ, ಯಾಕಂದರೆ ಇಡೀ ಸಿನಿಮಾ ಕ್ಯಾರಿ ಮಾಡ್ತಾರೆ ಅವರು. ಫಸ್ಟ್ ಸಿನಿಮಾ ಮಾಡಿರೋ ಥರನೇ ಫೀಲ್ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆರಾಧನಾ ಅವರು. ಮುಂದೆ ಒಳ್ಳೆ ಭವಿಷ್ಯ ಇದೆ ಅವ್ರಿಗೆ. ಆ್ಯಂಡ್ ಅಫ್ಕೋರ್ಸ್ ಡ್ಯಾನ್ಸಲ್ಲಾಗಲಿ ಆ್ಯಕ್ಟಿಂಗಲ್ಲಾಗಲಿ, ಯಾಕಂದರೆ ಒಂದು ಇಡೀ ಕಥೆಯಲ್ಲಿ ಯಾರು ಸುಮ್ಮನೆ ಹಿಂಗೆ ಬಂದು ಹೋಗೋ ಥರದ್ದು ಯಾರನ್ನೂ ಸೃಷ್ಟಿ ಮಾಡಿಲ್ಲ. ಎಲ್ಲರೂ ಒಂದು ಏನೋ ಮುಖ್ಯವಾದ ಒಂದು ಪಾತ್ರ ವಹಿಸ್ಕೊಂಡಿರ್ತಾರೆ. ಸೊ ಅದೇ ಥರ ಆರಾಧನಾ ಅವರು ಬಾಸ್ ಎದುರುಗಡೆ ಆ್ಯಕ್ಟ್ ಮಾಡೋದೇ ಒಂದು ದೊಡ್ಡ ವಿಷಯ. ಅದರಲ್ಲಿ ಅವ್ರನ್ನ ಎದುರು ಹಾಕ್ಕೊಂಡು ಅವ್ರ ಜೊತೆ ಡಿಬೇಟ್ ಆಡ್ಕೊಂಡು ಅವ್ರನ್ನ ಮಂಚೆಲ್ಲ ತೋರಿಸ್ಕೊಂಡು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಆ್ಯಂಡ್ ಅವ್ರಿಗಂತವಲ್ಲ, ವಿನೋದ್ ಆಳ್ವ ಅವರಾಗಲಿ, ಕುಮಾರ್ ಗೋವಿಂದ್ ಅವರಾಗಲಿ, ಎಲ್ಲ ಪಾತ್ರಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸರ್, ಫಸ್ಟು ನಾವು ಕಡಿಮೆ ಇರುತ್ತೆ ಬಾಸ್ದು, ಆ್ಯಕ್ಚುಲಿ ಓಲ್ಡ್ ಗೆಟಪ್ ಕಡಿಮೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಥ್ರೂ ಔಟ್ ಸಿನಿಮಾ ಓಪನ್ ಮಾಡೋದೇ ಅವರಿಂದ, ಎಂಡ್ ಮಾಡೋದೇ ಆ ಕ್ಯಾರೆಕ್ಟರಿಂದ ಭಾಳನೇ ಬ್ಯೂಟಿಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ನೀವು ಎಷ್ಟು ಜನ ಅದನ್ನು ಗಮನಿಸಿದ್ರೆ ಗೊತ್ತಿಲ್ಲ, ವಾಯ್ಸಲ್ಲೂ ಚೇಂಜ್ ಮಾಡಿದ್ದಾರೆ. ಓಲ್ಡ್ ಗೆಟಪ್ ವಾಯ್ಸ್ ಚೇಂಜ್ ಮಾಡಿದ್ದಾರೆ. ಆಮೇಲೆ ಆ್ಯಕ್ಟಿಂಗ್, ಅವರು ನಡ್ಕೊಂಬರೋದು, ಅದಾದಮೇಲೆ ಯಂಗ್ ಗೆಟಪಲ್ಲಿ ಬೇರೆ ಥರ ಮಾಡಿದ್ದಾರೆ. ಬಟ್ ಭಾಳನೇ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಅಂದರೆ ನಾನು ಅದನ್ನೇ ಹೇಳ್ತಿರೋದು, ಸ್ಕ್ರಿಪ್ಟ್ಗೋಸ್ಕರ ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ. ನನ್ನ ಎರಡೂ ಪಾತ್ರಗಳು ತುಂಬ ಇಷ್ಟ ಆಯಿತು. ಬೇಸಿಕಲಿ ನಮಗೆಲ್ಲ ಬಾಸ್ ಅಂದರೆ ತುಂಬ ಇಷ್ಟ. ಸೊ ನಮಗೆಲ್ಲ ಯಾವುದೇ ಪಾತ್ರ ಮಾಡೋದು ಇಷ್ಟ ಆಗುತ್ತೆ. ಸರ್, ಇವಾಗ ರಾಬರ್ಟ್ ಫಿಲಮಲ್ಲಿ ನಿಮ್ದು ಒಂದು ಟೀಮ್ ಇತ್ತು, ಈ ಟೀಮಲ್ಲಿ ನೀವೇನಾದರೂ ಮಿಸ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಸರ್? ಸರ್, ಖಂಡಿತ ಇಲ್ಲ. ಅಂದರೆ ಆ ಥರದ್ದು ಪಾತ್ರಗಳು
ಸೃಷ್ಟಿ ಆಗಬೇಕು, ಸ್ಕ್ರಿಪ್ಟಲ್ಲೇ ಆಗಬೇಕು. ಖಂಡಿತ ಇನ್ನು ಮುಂದೆ ಸರ್ ಇದು ಒಂದಲ್ಲ ಸಿನಿಮಾ ಸರ್. ನವಗ್ರಹ ಆಯಿತು, ನವಗ್ರಹ ಆದಮೇಲೆ ಒಂದಿಷ್ಟು ಜನ ಗ್ಯಾಪ್ ತೊಗೊಂಡು ರಾಬರ್ಟ್ ಅನ್ನೋ ಒಂದು ಕ್ಯಾರೆಕ್ಟರ್, ಅದರಲ್ಲಿ ರಾಘವ ಅಂತ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದರು. ಸೊ ಖಂಡಿತ ಮುಂದೆ ತಿರ್ಗಾ ಮತ್ತೆ ಮಾಡ್ತೀವಿ. ಅದಕ್ಕೆ ಅದಕ್ಕಿಂತ ಒಂದು ಬೇರೆ ಸೆಟ್ ಆಫ್ ಇದಿದೆ. ನವಗ್ರಹ ವಿಚಾರ ಬರಬೇಕಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ನವಗ್ರಹ 2 ಬರ್ತಾ ಇದೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಸರ್ ಫ್ಯಾನ್ಸ್. ಅದು ಇನ್ನು ಮುಂದೆ ಹೇಳ್ತೀನಿ. ದಿನಕರ್ ಅವರು ಅದು ಮನ್ಸು ಮಾಡಬೇಕು. ದಿನಕರ್ ಅವರು ಸರ್ ಅದರ ಪ್ಲಾನ್ ಏನಾದ್ರು ಅಭಿಮಾನಿಗಳು ಖುಷಿ ಕೊಡುವಂತ ಸಂಗತಿ ಖಂಡಿತ ಇರುತ್ತೆ ಸರ್. ಅಭಿಮಾನಿಗಳಿಗೋಸ್ಕರ ಅದನ್ನ ಸಿನಿಮಾಗಳು ಮಾಡ್ತೀವಿ. ಇದೆ ಸರ್, ಖಂಡಿತ ಇದೆ. ಬಟ್ ಇನ್ನು ಅದಕ್ಕೂ ಕುತೂಹಲ ಇರಬೇಕಲ್ಲ. ಆ್ಯಕ್ಚುಲಿ ರಾಬರ್ಟ್ ಮಾಡ್ಬೇಕಾರೆ ಸರ್ ಖಂಡಿತ ಸರ್ ಇರುತ್ತೆ. ರಾಬರ್ಟ್ ಮಾಡ್ಬೇಕಾದ್ರೆ ಎಲ್ಲೂ ಒಂದು ಫೋಟೋನು ಹಾಕಿರಲಿಲ್ಲ. ಸಿನಿಮಾ ಬಂದ್ಮೇಲೆ ಗೊತ್ತಾಗಿದ್ದು ನಾನು ಇದ್ದೀನಿ ಅಂತ. ಸೊ ಆ ಥರದ್ದೊಂದು ನವಗ್ರಹ 2 ನಿರೀಕ್ಷೆ ಇಟ್ಕೊಳ್ಬೋದಾ ಅಭಿಮಾನಿಗಳು ಸರ್? ಇಲ್ಲ, ಇದನ್ನ ಈ ಕ್ವಶನ್ ನೀವು ದಿನಕರ್ ಅವ್ರ ಹತ್ರನೇ ಕೇಳಬೇಕು. ಏನು ಹೇಳ್ತೀರಾ, ಯಾವ ರೀತಿ ಫ್ಯಾನ್ಸು ರಿಯಾಕ್ಷನ್ ಇದೆ ಮತ್ತೆ ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್? ಸರ್ ಇವ್ರು ಹೇಳ್ದಂಗೆ ಎಲ್ಲ ಕಾಲರ್ ಎತ್ಕೊಂಡು ಓಡಾಡೋಂಗಿದೆ. ಆ್ಯಕ್ಚುಲಿ ನಾವೆಲ್ಲ ಅವತ್ತು ಸಿನಿಮಾ ನೋಡಿದಾಗ ಎಲ್ಲ ಹಿಂಗೆ ಇದ್ದಿದ್ದು. ಸೊ ಇದು ಒಂದು ಪ್ರೈಡ್ ಮೂಮೆಂಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಇಂಥ ಒಂದು ಒಳ್ಳೆ ಸಿನಿಮಾ ಒಂದು ಕನ್ನಡದಲ್ಲಿ ಮಾಡಿದ್ದಾರೆ, ಅದು ರೈತರ ಪರವಾಗಿ ಮಾಡಿದ್ದಾರೆ. ಅದು ಬಾಸು ಆ ಒಂದು ಇನಿಷಿಯೇಟಿವ್ ತೊಗೊಂಡು ಅಥವಾ ತರುಣ್ ಅವರು ಆ ಥರ ತೋರಿಸಿದ್ದಾರೆ. ಸೊ ಅದಕ್ಕೆ ಅದಕ್ಕೆ ಮಾತೇ ಇಲ್ಲ. ಸೊ ಇನ್ನೇನಿಲ್ಲ, ಥಿಯೇಟ್ರ್ ಅತಿ ಬೆಲೆ ವಿಚಾರ ಕೇಳಬೇಕು ಅಂದರೆ ಇವರೆಲ್ಲ ಸೇರಿಕೊಂಡು ಇಷ್ಟು ಪ್ರೀತಿ ಕೊಡ್ತಿದ್ದಾರೆ ಬಾಸ್ ಮೇಲೆ. ಆ್ಯಂಡ್ ಗೋವಿಂದಣ್ಣ ಅವ್ರ ಕಡೆಯಿಂದ ನಾವು ಇಲ್ಲಿ ಬರೋಂಗಾಯ್ತು, ನಿಮ್ಮನ್ನೆಲ್ಲ ನೋಡ್ದಂಗಾಯ್ತು ನಮಗೆ. ಸೊ ಇವತ್ತೊಂದು 31 ಮರಿ ಹೊಡಿತಿದ್ದಾರೆ. ಸೊ ಅದು ದೊಡ್ಡ ವಿಷಯ, ಅದು ಸುಮ್ಮನೆ ಅಲ್ಲ. ಬಾಸೇ ತುಂಬ ಎಕ್ಸೈಟ್ ಆದರು. ಅದು ಬಾಸ್ ಪರ್ಸ್ನಲಾಗಿ ಥ್ಯಾಂಕ್ಸ್ ಹೇಳಿದ್ರು ನಿಮ್ಮೆಲ್ಲರಿಗೂ. ಸೊ ಖಂಡಿತ ನನ್ನ ಕಡೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಪ್ರತಿ ಸಿನಿಮಾ ಬಂದಾಗ್ಲೂ ನೀವು ಇದೇ ರೀತಿ ಪ್ರೀತಿ ತೋರಿಸ್ತಾ ಇದ್ದೀರಾ. ಇದು ನಿಮಗೆ ಆ್ಯಕ್ಚುಲಿ ಭಗವಂತ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು 100 ವರ್ಷ ಕಾಪಾಡಲಿ. ಆ ಶಕ್ತಿ ನಿಮಗೆ ಕೊಡ್ಲಿ, ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಬಾಸ್ ಮೇಲೆ ಹಂಗೆ ಆಶೀರ್ವಾದ ಇದ್ರೆ ಹೊಡೆದೇ 100% ಇರುತ್ತೆ. ಆ್ಯಂಡ್ ನೀವು ಕೊಡೋ ಪ್ರೀತಿಗೆ ಯೂಶುವಲಿ ಏನಂದ್ರೆ ಬಾಸ್ ಅವ್ರು ಏನು ಕೊಟ್ಟರು ಅದು ರಿವರ್ಟ್ ಬ್ಯಾಕ್ ಹಂಗೆ ಕೊಡ್ತಾರೆ. ನೀವು ಎಷ್ಟು ಪ್ರೀತಿ ಕೊಡ್ತೀರೋ ಅಷ್ಟೇ ಪ್ರೀತಿ ಕೊಡ್ತಾರೆ, ಎಷ್ಟು ದುಶ್ಮನಿ ಕೊಡ್ತಾರೋ ಅಷ್ಟೇ ಕೊಡ್ತಾರೆ. ಅವರೇ ಇಂಟರ್ವ್ಯೂಲ್ ಹೇಳಿದ್ದಾರೆ. ಸೊ ಹಂಗೆ ನೀವು ಇಷ್ಟು ಪ್ರೀತಿ ತೋರಿಸ್ತಿರ್ಬೇಕಾ, ನೀವು ಹೇಳ್ತಿದ್ರಲ್ಲ ಹತ್ತಿ ಬೆಲೆ ಕರೆಸ್ಬೇಕು ಅಂತ, ಅವರೇ ಬರ್ತಾರೆ ಸರ್. ನೀವು ಕರ್ಸೋದ ಇದೇ ಬೇಡ, ಅವರೇ ಬರ್ತಾರೆ. ಕಾಯ್ತಾ ಇರ್ತೀವಣ್ಣ. 100% ನೀವು ಕಾಯ್ದೆ ಬೇಡ ಸರ್, ಅತಿ ಶೀಘ್ರದಲ್ಲಿ ಬರ್ತಾರೆ. ಒಂದೊಂದ್ಸರಿ ಅನ್ಸೋದು ಸರ್ ಇವ್ರೇನವರು ಅಂತ. ಬಟ್ ಏನಂದ್ರೆ ಅದೊಂದು ನಮಗೊಂದು ಪ್ರೈಡು ಅವ್ರ ಜೊತೆಲಿ ಕೂತ್ಕೊಂಡು ಸಿನಿಮಾ ನೋಡುವಂಥದ್ದು. ಯೂಶ್ವಲಿ ಏನಂದರೆ ರಿಲೀಸ್ಗೂ ಬಿಫೋರ್ ನೋಡಿರ್ತೀವಿ, ಬಟ್ ಆ ಒಂದು ಫೀಲ್ ಇದೆಯಲ್ಲ ಅದೇ ಬೇರೆ. ಯಾಕಂದರೆ ನಮಗೆ ಎಕ್ಸ್ಪ್ರೆಸ್ ಮಾಡ್ಕೊಬೋದು. ನಾವು ಸಿನಿಮಾ ನೋಡಿದ ತಕ್ಷಣ ಟ್ರಪ್ ಅಂತ ಎಕ್ಸ್ಪ್ರೆಸ್ ಮಾಡ್ಕೋತೀವಿ. ನಾನು ಫಸ್ಟ್ ಅವ್ರು ಮಾಡಿದ್ದೇ ಇದು ಬಾಸ್ ಇಷ್ಟೇ. ಅದು ಯಾಕೆಂದರೆ ನಮಗೆ ಅವ್ರ ಆ್ಯಕ್ಟಿಂಗ್ ಹೇಳೋಷ್ಟು ದೊಡ್ಡವರಲ್ಲ, ಅವರೇ ಆ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆ ರೇಂಜಿಗೆ ಪರ್ಫಾರ್ಮ್ ಮಾಡೋದಕ್ಕೆ ನಾವು ಒಂದು ಸಲ್ಯೂಟ್ ಅಷ್ಟೇ ಹೊಡಿಬೋದು. ಆ್ಯಂಡ್ ನಿಮ್ಮ ಜೊತೆನೇ ಮಾಡಿದ್ರಲ್ಲ ಸರ್? ಸರ್ ನಮ್ಮ ಜೊತೆ ಅಲ್ಲ ಸರ್, ಅವ್ರ ಜೊತೆ ನಾನು ಮಾಡಿದ್ದೀನಿ. ಯಾಕೆಂದರೆ ಅವರೇ ಕೊಡ್ಸಿದ ಸಿನಿಮಾನ ಎಲ್ಲರಿಗೂ ಗೊತ್ತು. ಸೊ ಅವ್ರು ಕೊಡ್ಸಿದ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ. ಆ್ಯಂಡ್ ನಾನು ಮಾಡ್ತೀನಿ ಅಂತೇಳಿ ನನಗೆ ಆ ಸಿನಿಮಾ ಕೊಡ್ಸಿರೋದು. ಸೊ ಹಾಗಾಗಿ ಅವ್ರಿಗೆ ಯಾವುದೇ ಇದಲ್ಲಾದರೂ ದೊಡ್ಡ ಧನ್ಯವಾದಗಳು ಸರ್. ಫೈನಲಿ ಏನು ಹೇಳ್ತೀರಾ? ಸಿನಿಮಾ ನೋಡಿ ಎಲ್ಲ ಶಾಲ್ ಹಾಕೊಂಡೋಗಿ. ಯಾಕೆಂದರೆ ಈ ಸಿನಿಮಾ ರೈತರು ಬೇಸಲ್ಲಿರೋದು. ಈಚೆ ಬರಬೇಕಾದ್ರೆ ಮರಿದೆ ಎತ್ತಿ ಶಾಲ್ನ ಸುತ್ತು ಬರಬೇಕು. ನಿಜವಾಗ್ಲೂ ನಾವು ಅಭಿಮಾನಿಗಳು ಯಾರು ಇನ್ವೈಟ್ ಮಾಡಲಿಲ್ಲ, ಅವರೇ ಬಂದಿರೋದು. ನಮ್ಮ ಬಾಸ್ ಹೇಳ್ದಂಗೆ 100ಕ್ಕೆ 100 ಭಾಗ ನಾವು ನಮ್ಮ ಕೊನೆ ಉಸಿರಿರೋವರೆಗೂ ಬಾಸ್ ಹೆಸರು ಈ ಗಡಿಭಾಗದಲ್ಲಿ ಎತ್ತಿ ಮೆರಿಲೇಬೇಕು. ಕಾಲರ್ ಏನು ನಮ್ಮ ಯಜಮಾನ್ರು ಹೇಳಿದ್ರು ಕಾಲರ್ ಎತ್ತೀವಿ ಅಂತ, ಯಾವುದೇ ಕಾರಣಕ್ಕೂ ಅವ್ರ ಹೆಸರಿಗೆ ನಾವು ತಲೆ ಬಾಗೋ ಥರ ಮಾಡೋದಿಲ್ಲ. ಈ ಊಟ ಅನ್ನೋದು ಒಂದು ವಿಶೇಷ ಅಂತ ಏನಿಲ್ಲ, ಹಸಿದವ್ರಿಗೆ ಊಟ ಹಾಕಬೇಕು ಅಷ್ಟೇ. ವಿಶೇಷ ಅವ್ರ ಬರ್ಡೇಗೆ ನಾವು ಏನೇನು ಮಾಡ್ತೀವಿ ಎಲ್ಲ ಗೊತ್ತಿದೆ ನಿಮಗೆ. ಪ್ರತಿ ವರ್ಷ ಅವ್ರ ಬರ್ಡೇಗೆ ಎಲ್ಲ ಸರ್ಕಾರಿ ಮಕ್ಕಳಿಗೆ 500 ಬ್ಯಾಗ್ ಕೊಡ್ತೀವಿ. ಹೋದ ಸರಿ ಕ್ರಾಂತಿ ಬ್ಯಾಗ್ 1000 ಬ್ಯಾಗ್ ಕೊಟ್ಟಿದ್ವಿ, ರ್ಯಾಲಿ ಮಾಡಿದ್ವಿ. ಈ ಸರಿ ಬರ್ಡೇಗೆ ಅದೇ ಥರ ಕಾಟೇರ ಬ್ಯಾಗ್ ಕೊಡ್ತೀವಿ. ನಾವಿರೋವರೆಗೂ ನಮ್ಮ ಶಕ್ತಿ ಇರೋವರೆಗೂ ಬಾಸ್ಗೆ ಏನು ಬೇಕೋ ಎಲ್ಲ ಮುಡುಪಾಗಿ ನಾವು ಇಡ್ತೀವಿ. ಇವತ್ತು ನಮ್ಮ ಅಣ್ಣವರೆಲ್ಲ ಬಂದಿರೋದಕ್ಕೆ ಎಷ್ಟು ಖುಷಿ ಅಂತ ಹೇಳಿದ್ರೆ, ಬಾಸ್ ಜೊತೆ ಅವ್ರು ಹುಟ್ಟಿಲ್ಲ ಅಷ್ಟೇ, ಇವರು ಸ್ವಂತ ಅಣ್ಣ ತಮ್ಮಂದ್ರಿಗಿಂತ ಜಾಸ್ತಿ ಅಂತ ನಮ್ಗೆ ಗೊತ್ತಿದೆ. ಬಾಸ್ ಜೊತೆ ಹುಟ್ಟಿಲ್ಲ ಅಂತ ಹೇಳಿದ್ರು ಸ್ವಂತ ಅಣ್ಣ ತಮ್ಮಂದ್ರಿಗೆ ಜಾಸ್ತಿ. ಅವ್ರ ಮೇಲಿಟ್ಟಿರೋ ವಿಶ್ವಾಸ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಏನು ಹಸಿರು ಶಾಲು, ಸಾರಿ ಸರ್ ನಾವು ಮರ್ತೋಗ್ಬಿಟ್ವಿ. ನೆಕ್ಸ್ಟ್ ಶೋ ಇಂದ ಹಸಿರು ಶಾಲು ಎಲ್ಲ 1000 ಜನ ನಾವು ಇಟ್ಕೊಳ್ತೀವಿ, ಅದನ್ನೆತ್ತಿ ನಾವು ಮೆರಿತೀವಿ. ಏನು ನಮ್ಮ ಹುಡುಗರು 15 ದಿವಸದಿಂದ ಏನು ಕಷ್ಟಪಟ್ಟು ಮಾಡಿದ್ವಿ. ಥ್ಯಾಂಕ್ಸ್ ಅಣ್ಣ. ಇಲ್ಲಿದ್ರೆ ಇಲ್ಲ ಹಾಕಿ ಫ್ಯಾನ್ಸ್ ಇಂದ ಸರ್ ನಾವು ಏನು ನಾವು ಇವತ್ತು ಹೇಳ್ತೀವಿ. ಇದೇ ಗೆಸ್ಟ್ಲೇನ್ಗೆ ನಮ್ಮ ಪ್ರಭಾಕರಣ ಬಂದಿದ್ರು. ಆವತ್ತು ನಾವಿನ್ನೂ ಚಿಕ್ಕ ಸ್ಕೂಲ್ ಮಗು. ಪ್ರಭಾಕರಣ ವಿಷ್ಣುವರ್ಧನ್ ಜೊತೆ ಒಂದ್ಸರಿ ಬಂದಿದ್ರು ಸರ್ ಇಲ್ಲಿಗೆ ಗೆಸ್ಟ್ಲೇನ್ಗೆ. ಆವಾಗ ನೋಡಿ ಕದ್ದು ಮುಚ್ಚಿ ನೋಡ್ತಾ ಇದ್ವಿ. ಇವಾಗ ಏನಂದ್ರೆ ದೇವ್ರ ಪುಣ್ಯ
ಬಾಸು ನಾವು ಮಾಡಿರೋ ಬಾಸ್ ಫ್ಯಾನ್ಸ್ ಆಗಿ ನಾವು ಪುಣ್ಯ ಡೈರೆಕ್ಟಾಗಿ ನೋಡ್ತಾ ಇದ್ದೀವಿ. ಆವಾಗ ಯಜಮಾನ ನೋಡೋಕ್ಕಲ್ಲಿ ಡೈರೆಕ್ಟಾಗಿ ನೋಡ್ತಾ ಇದ್ದೀವಿ. ಇದೆಲ್ಲ ನಾವು ಮಾಡ್ಕೊಂಬಂದಿರೋ ಪುಣ್ಯ ಅಷ್ಟೇ. ಏನು ನಾವು 40-50 ಜನ ಸತತವಾಗಿ ಒಂದು ವಾರದಿಂದ ಮಾಡಿದ್ದೀವಿ. ಎಲ್ಲರೂ ಇನ್ನೂ ರಾತ್ರಿ 9 ಗಂಟೆ 11 ಗಂಟೆ ಶೋಗೂ ಅಷ್ಟೇ ಜನ ಬರಲಿ, ನಾವು 3000 ಜನ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. 5000 ಜನ ಬಂದರು ಇನ್ನೂ ಕುರಿ ಹೊಡಿತೀವಿ, ಇನ್ನೂ 20-30 ಕುರಿ ಹೊಡಿತೀವಿ. ಎಲ್ರಿಗೂ ಹೊಟ್ಟೆ ತುಂಬ ಊಟ ಮಾಡಬೇಕು, ಬಾಸನ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ಬೇಕು ಅಭಿಮಾನಿಗಳು. ಅಷ್ಟೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬಾಸ್ನ ಹತ್ರದಿಂದ ನೋಡೋಕೆ ಏನು ಖುಷಿ ಆಗಿತ್ತು ನಮಗೆ. ಇವತ್ತು ಅಣ್ಣಂದ್ರು ಇಬ್ಬರು ಬಂದಿದ್ದಾರೆ. ದಯವಿಟ್ಟು ಅಣ್ಣ ಜಾಸ್ತಿ ಖುಷಿ ಅಣ್ಣ. ದೇವರಣ್ಣ ನಿಮ್ಮ ನೋಡೋಕ್ಕೆ ಒಂದು ಭಾಗ್ಯ ನಮಗೆಲ್ಲ. ದೇವರಣ್ಣ ಪುಣ್ಯ ಮಾಡಿದ್ವಿ. ಅದೇ ರೀತಿ ನಾವು ಈ ಕಾಟನ್ ಚಿತ್ರದ ಬಗ್ಗೆ ಇವಾಗ ನೀವು ಆಲ್ರೆಡಿ ನೋಡ್ಕೊಂಡು ಬಂದಿರೋ ಕ್ರಾಂತಿಗೆ ಏನು ಮಾಡಿದ್ವಿ, ಕಟಕ್ ಮಾಡಿದ್ವಿ. ನಾವು ಮಾಡೋದೇ ಬರೀ ಒಳ್ಳೆ ಕೆಲಸ. ಬಾಸ್ ಏನು ಹೇಳಿದಾರಲ್ಲ, ಪ್ರತಿಯೊಂದು ವಿಚಾರದಲ್ಲಿ ಅನುದಾನ ಆಗಲಿ, ಬ್ಯಾಗ್ ಕೊಡೋದಾಗಲಿ. ಈಗ ನಾವೊಂದು ನಮ್ಮ ಡಿ ಬಾಸ್ ಸತ್ಯವೇಲೆ ಸಂಘದಿಂದ ಒಂದು ಪ್ಲ್ಯಾನ್ ಮಾಡಿದ್ವಿ. ವರ್ಷಕ್ಕೊಂದು 6 ಜನ ಸರ್ಜರಿ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಣ್ಣ. ಅದೆಲ್ಲ ಇದು ಚಾಲನೆ ಫೆಬ್ರವರಿಗೆ ತರ್ತಾ ಇದ್ದೀವಿ. ಖಂಡಿತ ಅವೆಲ್ಲ ಮಾಡ್ತೀವಣ್ಣ. ನಿಮ್ಮ ಬಾಸ್ ಆಶೀರ್ವಾದ ಜೊತೆ ನಿಮ್ಮ ಆಶೀರ್ವಾದ ನಮಗೆಲ್ಲ ಇರಬೇಕು. ದೇವರು ನಿಮ್ಮ ಶಕ್ತಿ ಕೊಡಲಿ, ತುಂಬ ಖುಷಿ ಅಣ್ಣ. ದೇವರಣ್ಣ ತುಂಬ ಖುಷಿ ಆಯ್ತು ನೀವು ಬಂದಿದ್ದು. ಕಾಂಟ್ರವರ್ಸಿ ಮಾಡೋರಿಗೆಲ್ಲ ಒಂದು ಹೇಳ್ತೀನಿ, ನಮ್ಮ ಬಾಸ್ ಸ್ಟೈಲಲ್ಲಿ ನಾವಿದೆ. ಯಾವತ್ತೂ ಅಷ್ಟು ನಾವಿದೆ, ನಮ್ಮ ಬಾಸ್ ಅಭಿನಯ ನಾವಿದೆ. ಹೌದು ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ. ಇಷ್ಟ ಆಯ್ತು ನಿಮಗೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಸರ್ ಹೇಗಿದೆ ಮೂವಿ? ಸೂಪರ್ ಆಗಿದೆ. ಬನ್ನಿ ಸರ್. ಸೂಪರ್ ಸೂಪರ್ ವೆರಿ ಗುಡ್ ವೆರಿ ಗುಡ್. ಅಲ್ಟಿಮೇಟ್ ಸೂಪರ್ ಗುರು. ಚೆನ್ನಾಗಿದೆ, ಸೂಪರ್ ಮೂವಿ. ಸರ್ ಹೇಗಿದೆ ಮೂವಿ? ಸೂಪರ್ ಸೂಪರ್ ಸುತ್ತಾಗಿದೆ ಬ್ರೋ. ಸೂಪರ್. ಬಾಸ್ ಏನು ಇಷ್ಟ ಆಯ್ತು ನಿಮಗೆ? ಲಾಸ್ಟ್ ಸೀನ್ ಕ್ಲೈಮ್ಯಾಕ್ಸ್ ಸಂಚಲನ ಇದೆ. ದರ್ಶನ್ ಆಕ್ಟಿಂಗ್ ಹೇಗಿದೆ? ಲಾಸ್ಟ್ ಸೀನ್ ಮಾತ್ರ ಬೆಂಕಿ ಇದೆ. ಡಿ ಬಾಸ್ ಚೆನ್ನಾಗಿದೆ, ಚೆನ್ನಾಗಿದೆ. ಬೆಂಕಿ ಬೆಂಕಿ ಬೆಂಕಿ. ಸರ್ ಹೇಗಿದೆ ಮೂವಿ? ಸರ್ ಹೇಗಿದೆ ಮೂವಿ? ಸರ್ ಹೇಗಿದೆ ಮೂವಿ? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಏನಂದ್ರೆ ರೈತರ ಬಗ್ಗೆ ತುಂಬ ಚೆನ್ನಾಗಿ ಮಾಡೋರೆ. ಎರಡು ಶೇಡ್ ಆಕ್ಟಿಂಗ್ ಮಾಡಿದ್ರೆ ಏನು ಇಷ್ಟ ಆಯ್ತು? ಎರಡು ಶೇಡ್ ಆಕ್ಟಿಂಗ್ ಮಾಡಿದ್ರಲ್ಲ, ದರ್ಶನ್ ತುಂಬ ದಿನಗಳ ನಂತರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದು ಬೆಸ್ಟ್ ಕಂಟೆಂಟ್. ತುಂಬ ಚೆನ್ನಾಗಿದೆ ಸರ್. ನಿಮಗೇನು ಇಷ್ಟ ಆಯ್ತು? ದಯವಿಟ್ಟು ಎಲ್ಲರೂ ರೈತರು ಬಂದು ಈ ಮೂವಿ ನೋಡಬೇಕಾಗಿ ನಮ್ಮಲ್ಲಿ ಮನವಿ. ಸರ್ ಹೇಗಿದೆ ಮೂವಿ? ಸೂಪರ್. ದೇವರು ಡಿ ಬಾಸ್ ಸೂಪರ್ ಸೂಪರ್. ಸೂಪರ್. ಬ್ಲಾಕ್ ಬಸ್ಟರ್ ಫಿಲ್ಮು. ಜೈ ಡಿ ಬಾಸ್. ಮೂವಿ ಚೆನ್ನಾಗಿತ್ತು, ಒಳ್ಳೆ ಮೂವಿ. ರೈತರ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಡಿಸೆಂಬರ್ 23 ಯಾವತ್ತು ರೈತರ ದಿನಾಚರಣೆ ಆಗಿರಬಾರ್ದು. ಪ್ರತಿಯೊಂದು ದಿನವೂ ರೈತರ ದಿನಾಚರಣೆ ಆಗಿರಬಾರ್ದು. ಯಾರು ಜಾತಿ ಭೇದ ಮಾಡಬಾರ್ದು. ಎಲ್ಲರ ಮೈಯಲ್ಲಿ ಹರಿತಾನೆ. ಯಾರು ಜಾತಿ ಭೇದ ಮಾಡಬಾರ್ದು. ಎಲ್ಲರೂ ಒಂದೇ, ಎಲ್ಲರೂ ಸಮಾನತೆಯಿಂದ ಬದುಕಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ? ಎಲ್ಲರೂ ಸಂವಿಧಾನದಿಂದ ಬದುಕಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಜೈ. ಸಂವಿಧಾನಕ್ಕೆ ಎಲ್ಲರೂ ಒಂದೇ, ಯಾರು ಭೇದ ಭಾವ ಮಾಡಬಾರ್ದು. ಎಲ್ಲರೂ ರೈತರಿಗೋಸ್ಕರ ಹೋರಾಡಬೇಕು. ಪ್ರತಿಯೊಂದಕ್ಕೋಸ್ಕರನು ಡಿಸೆಂಬರ್ 23 ಪ್ರತಿದಿನ ರೈತರ ಪರವಾಗಿ ಬದುಕಬೇಕು. ನಾವು ಇಲ್ಲಿ ಬದುಕಿದ್ದೀರಿ, ಇಲ್ಲೊಂದು ಮಾತಾಡ್ತಾ ಇದ್ದೀರಾ ಅಂದ್ರೆ ಅವ್ರು ಕೂಡ ಅನ್ನನೇ ಇಲ್ಲಿ ಕಾರಣ. ಜೈ ರೈತರು. ಡಿ ಬಾಸ್.
ಸರ್ ಹೇಗಿದೆ ಮೂವಿ? ಸೂಪರ್ ಸೂಪರ್ ಆಗಿದೆ. ಸೂಪರ್ ಸರ್ ಹೇಗಿದೆ ಮೂವಿ? ಸೂಪರ್ ಸೂಪರ್ ಸರ್ ಹೇಗಿದೆ ಮೂವಿ? ಸರ್ ಹೇಗಿದೆ ಮೂವಿ? ಸೂಪರ್ ಸೂಪರ್ ಏನು ಇಷ್ಟ ಆಯ್ತು ನಿಮಗೆ? ಸೂಪರ್ ಸೂಪರ್ ಬಾಸ್ ಅಂದ್ರೆ ಬಾಸ್ ಅವರೇ ನಮ್ ಡಿ ಬಾಸ್. ಸೂಪರ್ ಫಿಲ್ಮ್ ಬಂದು ನೋಡಿ. ಪುಣ್ಯ ಮಾಡಿರ್ಬೇಕು. ಸೂಪರ್ ಸೂಪರ್ ಸರ್ ಹೇಗಿದೆ ಮೂವಿ? ಸೂಪರ್ ಆಗಿದೆ ಮೂವಿ. ಏನು ಇಷ್ಟ ಆಯ್ತು ನೋಡೋಕೆ ಬಂದು? ಹೇಗಿದೆ ಮೂವಿ? ಸರ್ ಹೇಗಿದೆ ಸಿನಿಮಾ? ಆ ರೇಂಜ್ ಇದೆ ಸ್ವಾಮಿ. ಸೂಪರ್ 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 ಬ್ಲಾಕ್ ಬಸ್ಟರ್ ಮೂವಿ. ಸೂಪರ್ ಆಗಿದೆ. ಸರ್ ಹೇಗಿದೆ ಮೂವಿ? ಮೂವಿ ತುಂಬಾ ಚೆನ್ನಾಗಿದೆ. ಸ್ಟೋರಿನೂ ಇದೆ, ಆಕ್ಷನ್ ಇದೆ. ಎರಡು ರೋಲ್ ಮಾಡಿದ್ರೆ ಹೆಂಗಿದೆ? ಸೂಪರ್ ಆಗಿದೆ. ಫಸ್ಟ್ ಕ್ಲಾಸ್. ಸೂಪರ್ ಆಗೈತೆ ಅಣ್ಣ ಫಿಲಮ್. ಸೂಪರ್ ಆಗೈತೆ ಫಿಲಮ್. ಸೂಪರ್ ಸೂಪರ್. ಅಣ್ಣ ಹೇಗಿದೆ ಮೂವಿ? ಅಣ್ಣ ಹೇಗಿದೆ ಮೂವಿ? ಸೂಪರ್. ಸರ್ ಹೇಗಿದೆ ಮೂವಿ? ಸರ್ ಹೇಗಿದೆ ಮೂವಿ? ಸೂಪರ್ ಆಗಿದೆ. ಸೂಪರ್. ಸರ್ ಹೇಗಿದೆ ಮೂವಿ? ಮೂವಿ ಸೂಪರ್ ಆಗಿದೆ. ಸೂಪರ್ ಡೂಪರ್ ಇಷ್ಟ ಆಗುತ್ತೆ. ಅಂದರೆ ಡಿ ಬಾಸ್ ಆಕ್ಟಿಂಗ್ ಹೇಗಿದೆ? ದುಡ್ಡು ಕೊಟ್ಟಿರೋದಕ್ಕೂ ಯಾವುದು ಮೋಸ ಇಲ್ಲ. ಚೆನ್ನಾಗಿದೆ. ಆರಾಮಾಗಿ ಇಟ್ಕೊಂಡು ಫ್ಯಾಮಿಲಿ ಸಮೇತ ನೋಡುವಂಥ ಚಿತ್ರ. ಡಿ ಬಾಸ್ ಆಕ್ಟಿಂಗ್ ಹೆಂಗಿದೆ? ಡಿ ಬಾಸ್ ಆಕ್ಟಿಂಗ್ ಹೆಂಗಿದೆ? ಡಿ ಬಾಸ್ ಆಕ್ಟಿಂಗ್ ಹೆಂಗಿದೆ? ಸೂಪರ್ ಆಗಿದೆ. ಅಂದರೆ ತಗೊಂಡಿದ್ದಾರೆ 1983 ಒಂದು ಸ್ಟೋರಿ ತಗೊಂಡಿದ್ದಾರೆ. ತಗೊಂಡು ಉಳುವವನಿಗೆ ಭೂಮಿ ಒಡೆಯ ಅಂತ ಇಂದಿರಾ ಗಾಂಧಿ ಏನು ಮಾಡಿದ್ದಾರೆ ಅದರದೊಂದು ಕಾನ್ಸೆಪ್ಟ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ನಾವು ಕೊಡೋ ದುಡ್ಡಿಗೆ ಯಾವುದೇ ಮೋಸ ಇಲ್ಲ. ಸೂಪರ್ ಆಗಿದೆ. ಸೂಪರ್ ಡೂಪರ್ ಹಿಟ್ ಆಗುತ್ತೆ.